ಸೊ ಹೆಲೋ ಗೈಸ್, ವೆಲ್ಕಮ್ ಟು ಜಾಕ್ ಬ್ಲಾಗ್ಸ್. ಗೈಸ್, ಇವತ್ತು ಬೆಳಗ್ಗೆ ಎದ್ದೆ, ಆದರೆ ಯಾಕೋ ಮನೆ ತಗೋ ಬೋರ್ ಹೊಟ್ಟಿತ್ತು. ಇನ್ನೇನು ಮಾಡೋದು, ಮನೆ ತೊಗೊಂಡ್ಬಿಟ್ಟು ಸೀದಾ ಹೊಲ್ಕಡಿಗೆ ಬಂದೆ. ಮೊದಲೇ ಬೇಜಾರಲ್ಲಿ ಹೊಲ್ಕಡಿಗೆ ಬಂದಿದ್ರೆ, ಆದರೆ ಇಲ್ಲಿ ನೋಡ್ರೆ ಮಳೆ ಇದೆಲ್ಲ ಎಲ್ಲ ಒಣಗೋಗೈತೆ. ಇನ್ನೇನು ಮಾಡೋದು ಅಂತ ಹಂಗೆ ಮುಂದೆ ಹೊರಟೆ. ಮುಂದೆ ನಮ್ಮೂರು ತೊರೆ ಇತ್ತು, ಆ ತೊರೆ ಎತ್ತಕ್ಕೆ ಹೋದೆ. ಅಲ್ಲಿ ನೋಡಿದ್ರೆ ತೊರೆಯಲ್ಲಿ ನೀರೇ ಇಲ್ಲ. ಇನ್ನೇನು ಮಾಡೋದು ಅಂದ್ಬಿಟ್ಟು ಸೀದಾ ಮನೆ ತಗ ಬಂದು ನಾನು ನಾಷ್ಟ ಮಾಡ್ಕೊಂಡು ನಮ್ಮ ಕೋಳಿಗಳಿಗೂ ಒಂಚೂರು ನಾಷ್ಟ ಮಾಡಿಸಿ ಸೀದಾ ಗಾಡಿ ಎತ್ಕೊಂಡು ಗಂಗರಾಜು ದನ ಮೇಯಿಸ್ತವನೆ ಅಂತ ಅವನ್ ತಗ ಹೊರಟೆ. ಹೌದಾ ಯಜಮಾನ್ರೆ? ಗಾಡೀಲಿ ಆರಾಮಾಗೇನೋ ಹೋಗ್ತಿದ್ದೆ, ಆದರೆ ಹೊಲ ಬಂದಿಟ್ಟಿಗೆ ಒಂದು ಕೈಲಿ ಫೋನ್ ಇದ್ದಿದ್ದರಿಂದ ಇನ್ನೊಂದು ಕೈಲಿ ತಿರುಗಿಸೋಣ ಅಂತ ಹೋದೆ. ಸರಿಯಾಗಿ ದವಾಕಂಡೆ. ಆಮೇಲೆ ಗಾಡಿ ಫುಲ್ ಆಫ್ ರೋಡಿಂಗ್ ಮುಗಿಸ್ಕೊಂಡು ಸೀದಾ ಲೊಕೇಶನ್ಗೆ ಬಂದೆ. ಆದರೆ ಅವ್ನು ನೋಡಿದ್ರೆ ಇಲ್ಲಿ ಎಲ್ಲೂ ಕಾಣ್ತಾನೇ ಇಲ್ಲ. ಆಮೇಲೆ ಎಲ್ಲೋ ಒಂದು ತಡಿ ಕೇಳೋಣ ಅಂತ ಫೋನ್ ಹಾಕಿದ್ರೆ ನೋಡೋರು ಬೇರೆಯವ್ರ ಜೊತೆ ಮಾತಾಡ್ತಾವನೆ. ಎಲ್ಲಿದೆಯಲ್ಲ? ಯಾವ್ದೋ JCB ಟ್ರ್ಯಾಕ್ಟರ್ ಓಡಾಡ್ತಾವಲ್ಲ ಇಲ್ಲಿ. ಅಲ್ಲಿ ಒಳಗಡೆಗೆ ಬಂದೆ ಮಣ್ ರೋಡಲ್ಲಿ. ಏನ್ ಸೀದಾ ಏನ್ ಆಡ್ಸ್ಕೊಂಡ ಬರೋಣ? ಅಲ್ಲ ಮತ್ತೆ ರೋಡ್ ಇಲ್ಲೇ ಎಂಡ್ ಆಗೋದು. ಯಾವುದು ಹೇಳ್ಬೇಕು ತಾನೆ ನೀನು? ಇವಾಗ ಎಲ್ಲಿದೆಯಾ ಹೇಳ ಕರೆಕ್ಟಾಗಿ? 500 ಕಾಣಿಸ್ತೀಯ ನೋಡೋಣ. ಕೂಗಲ್ಲ ಲೇ, ಎಲ್ಲ ಕೇಳಿಸ್ತು ಕೂಗೋ. ಅವ್ನು ಕೂಗು ಯಾರು ಬತ್ತೀನಪ್ಪ ಸೈಡಿಗೆ. ಕೂಗ್ಲ ಒಂದ್ಸತಿ, ನಂಗೆ ವಾಯ್ಸ್ ಕೇಳಿಸ್ತು. ನಮಗ್ ಕೂಗು ಅಂದ್ರೆ ಸಾಯ್ತಾನೆ. ಕಾಣಿಸದ್ನ ಇಲ್ಲಿ ನೋಡಿ, ಇಲ್ಲಿ ಬಂದೆ. ಸುಮ್ನೆ ಅವೆಲ್ಲ ಇರ್ಬೇಕು ಮಚ್ಚ. ಟಿಶ್ಯೂ ಹೆಂಗ ಇವಾಗ? ಮಾಮಚ್ಚ ಫೋನ್ ಹಿಡ್ಕೋ, ಎಗರ್ತೀನಿ. ತಂತಿ ಬೇಲಿ ಬೇರೆ ಆಗ್ಬಿಡೋರೆ. ಏನೋ ಸುಟ್ಟು ಹೋಯ್ತಾಯ್ತಲ್ಲೋ. ಏನು ಬಿಸಿಲು ಹಿಡಿಯೋದು, ಇನ್ನೇನು ವಿಡಿಯೋ ಆನ್ ಆಗದ ಮಚ್ಚ? ಅಯ್ಯೋ ನಮ್ಮ ತಾಯಿ ಫೋನ್ ಹಿಡ್ಕೊ ನೋಡಿ. ಸಾಕಾರ ನಮ್ಮ ಎರಡೆರಡು ಫೋನ್ ಮಾಡ್ದವನಿ. ಗಾಡಿ ಕೀಡ್ಕೊ, ಮಸ್ತಾಗಿ ಗೊತ್ತಾಯ್ತು ಕಣ ಕ್ಯಾಮ್ರಾ. ಗಾಡಿ ಕೀಡ್ಕೊಳ್ಳೋ. ಅಲ್ಲಿ ಅಲ್ಲೇ ಇರ್ತೀನಿ ಕಡಿ, ಅಲ್ಲೇನಿಲ್ಲ. ಎಗರಕ್ಕಾಯ್ತದ? ಏನಾಗಲ್ಲ ಬಾ ಮಚ್ಚ, ಏನಾಗಲ್ಲ ಬಾರೋ, ನಾನು ಇರ್ತೀನಿ ವಿಡಿಯೋದಲ್ಲಿ. ಸೌಂಡ್ ಬ್ರೋ ಬಿಡು. ಏನು ಫಿಟ್ನೆಸ್ ಅದು ಓಕೆ, ನನ್ನಲ್ಲೇ ಹಾಕ್ಬೋದು. ನನಗಿರೋ ಇದು ನಂಗೆ ಆ ಥರ ಬೈಯಕ್ಕೆ ಬರಲ್ಲ ಮಚ್ಚ. ಬೈಯೋದಂತ ಹೇಳ್ಕೊಂಡ್ಬಿಡ. ನನ್ನ ಅಮ್ಮಯ್ಯಕ್ಕ ನನ್ ಬರಲ್ಲ. ನನ್ನ ಮಗನೇ ಇರ್ಲಿ ಹೇಳ್ಕೊಂಡ್ಬಿಡು. ಅದೇನೋ ಕಾಲರ್ ಬೇರೆ ಎತ್ಕೊಂಡು ಓಡಾಡ್ತೀಯ ನಮ್ಮ ಮುಂದೆ. ಗಾಳಿಗೂ ಕಾಲರ್ಗೆ ಎಲ್ಲ ಸಂಬಂಧ ಮಚ್ಚ.
ಆಫ್ ಮಾಡೋ ಮೊದಲೇ ಹಾಕಲ್ಲ ಮಾತಾಡೋ. ಮಚ್ಚ ಆಫ್ ಮಾಡೋ ಸಾಕಿ ಮಾತಾಡೋ. ಅಲ್ಲಿಂದ ಇಲ್ಲಿ ಗಂಟ ಇಲ್ಲಿಗೆ ನನ್ನ ಸುಮ್ಮನೆ ಹಾಕ್ಬಿಟ್ರೆ ವಿಡಿಯೋನ ಸುಮ್ನೆ ಇಲ್ಲ ಮಚ್ಚ. ಇವಾಗ ಅಲ್ಲಿಗೆ ಹೋಗೋ ಅಷ್ಟೇ ನೀನೇನೋ ಒಂದು ಸರಿಯಾಗಿರೋದು ಮಾತಾಡ್ದೆ ಹೋಯ್ತಾ, ಏನೋ ಒಂದು ಮಾತಾಡ್ದೆ. ನಂದು ಹೇಳ ಮಾತಂತ. ನಿಮ್ಮ ಓನರ್ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಓನರ್ ಗಂಗರಾಜ್ ಅವ್ರ ಬಗ್ಗೆ. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಇಷ್ಟು ಜನಗಳಾಗಿದ್ರು ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮಚ್ಚ ಏನಿಲ್ಲ, ಸಪ್ತಗಿರಿಲಿ ಏನಪ್ಪಾ ಏನದು ಐಡೆಂಟಿಫೈ ಮಾಡ್ತಾರ ಮಚ್ಚ. ಐಡೆಂಟಿಫೈ ಏನಂತೀಯ? ಹಾ ಮಾಡ್ತಾರೆ ಬಿಡ್ಲಾ ಅಲ್ಲಿ ಮಾಡಿವಂತೆ ಅಲ್ಲಿ ಬೇಲಿಂದ ಆಚೆ. ನೀವೆಷ್ಟೇ ಹುಲ್ ತಿಂದ್ರು ನಿಮ್ಮ ಓನರ್ ಹಾಲು ಕೊಡಲ್ಲ ಅಂತಾನೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ತಿಂದು ಬದುಕುದು ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ. ಏನಣ್ಣ ಲೇ ನನ್ನ ಮಕ್ಕಳ ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಎಲ್ಲೋಯ್ತದೆ ಅದು ವಾತ, ಅದು ಮ್ಯಾಕೆ ಅಲ್ಲ ಅಮ್ಮ. ಅದೊಂದ್ಸಲ ಹಾಕಿದೆ ಗಾಣನ ಗಾಡಿಕಾಯಿ ಕಟ್ಕೊಂಡು ಗಾಣನೇ ಕಟ್ಟಾಗೋಯ್ತು. ಹೌದಾ ಯಜಮಾನ್ರೆ? ಇಲ್ಲೂ ಕೊರದವೆ ವಿಡಿಯೋ ಮಾತ್ರ ಮಸ್ತ್ ಆಗುತ್ತದೆ. ಹಾ ಲೇ ಇಲ್ಲಲ್ಲ ಕಣ, ಆ ಕಡೆಯಿಂದ ಬಂದೆ ಕಾಂಪೌಂಡಿಂದ, ಆ ಕಡೆ ಇಲ್ಲಿಂದ ಈ ಕಡೆಯಿಂದ. ಹಾ ಬಾಯ್ ಹೇಳ ಮಚ್ಚ, ಬಾಯ್ ಗೈಸ್. ಗಂಗರಾಜನ್ ಮೀಟ್ ಮಾಡಿದಂತೂ ಆಯಿತು. ಸೊ ಇವತ್ತಿನ ವೀಡಿಯೋ ಇಷ್ಟೇ ಗೈಸ್. ನಿಮಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ. ಸೊ ಬಾಯ್ ಗೈಸ್.